ಅಲ್ಲ ನಿಮ್ ಅಳಿಯಂದ್ರೆ ಹೇಳ್ತಿದ್ದಾರಲ್ಲ, ಬರ್ಲಿ ಬಿಡು. ಯಾರ್ ಮಾತ್ ಕೇಳ್ತಿರೋ ಬಿಡ್ತಿರೋ, ಆದ್ರೆ ನಿಮ್ ಅಳಿಯನ್ ಮಾತ್ ಮಾತ್ರ ನೀವಿಬ್ರು ಚಾಚು ಚಪ್ಪೆ ಪಾಲಿಸ್ತೀರ. ಅಣ್ಣ ಅಣ್ಣ ಏನತ್ತ ಇದು? ಏ ಆಟದ ಮಧ್ಯ ತಂಪು ಪಾನೀಯ ಕೊಡ್ತಾರಲ್ಲ, ಅದೇ ತರ ಇದು ನಿಂಬೆ ಹಣ್ಣಿನ ಶರ್ಬತ್ತು. ಗೆದ್ದವರು ನನಗೆ ದುಡ್ಡು ಕೊಡ್ಬೇಕು. ನಾವು ದುಡ್ಡು ಕಟ್ಕೊಂಡು ಆಡ್ತಿದ್ರೆ ತಾನೇ ನಿನಗ್ ದುಡ್ಡು ಕೊಡೋದು. ಸುಮ್ನೆ ಆಡ್ತಿದ್ದೀರಾ? ಸುಮ್ನೆ ಆಡಿದ್ರೆ ಅದು ಆಟ, ದುಡ್ಡು ಕೊಟ್ಕೊಂಡು ಆಡಿದ್ರೆ ಅದು ಜೂಜು. ಅಯ್ಯೋ, ಈಗೇನ್ ಶರ್ಬತ್ ಕೊಡ್ತೀಯೋ ತಗೊಂಡೋಗ್ತೀಯೋ? ಪರವಾಗಿಲ್ಲ, ತಗೋಣ. ಅರ್ಚನಾ ಅಕ್ಕ ಫೋನು. ಹಲೋ ಅಕ್ಕ. ಏನ್ ದೀಪ, ತವ್ರ ಮನೆಗೆ ಹೋಗಿದ ತಕ್ಷಣ ಗಂಡನ ಮನೆಯವ್ರನ್ನ ಮರ್ತ್ಬಿಟ್ಟ? ಓ, ನಿನ್ ಗಂಡ ಅಲ್ಲೇ ಇದ್ದಾನಲ್ಲ ಅದಕ್ಕ? ಅಯ್ಯೋ ಹಾಗೇನಿಲ್ಲ ಅಕ್ಕ. ಸರಿ, ಏನ್ ಮಾಡ್ತಿದ್ದೆ? ಎಲ್ರು ಕಾರ್ಡ್ಸ್ ಆಡ್ತಿದ್ದಾರೆ, ಸುಮ್ನೆ ಕೂತಿದ್ದೀನಿ. ಹೌದಾ, ಗುಡ್. ಅಪ್ಪ ಹೇಗಿದ್ದಾರೆ? ಆರಾಮಾಗಿದ್ದಾರೆ. ಇರಿ, ವಿಡಿಯೋ ಫೋನ್ ಮಾಡ್ತೀನಿ. ಸರಿ ಸರಿ ಅಕ್ಕ, ಇರಿ ತೋರಿಸ್ತೀನಿ. ನೋಡಿ, ಎಲ್ರು ಸೇರ್ಕೊಂಡು ಕಾರ್ಡ್ಸ್ ಆಡ್ತಿದ್ದಾರೆ. ನಮಸ್ತೆ. ಅಂಕಲ್ ಕೇಳ್ಕೊಡು, ಮಾತಾಡ್ತೀನಿ. ಪೊಲೀಸಪ್ಪ ಮಾತಾಡ. ಹಲೋ ಅಂಕಲ್, ಹೇಗಿದ್ದೀರಾ ಈಗ? ದೇವ್ರ ದಯೆಯಿಂದ ಚೆನ್ನಾಗಿದ್ದೀನಮ್ಮ. ಒಳ್ಳೇದಾಯ್ತು. ಇನ್ಮೇಲೆ ಆರೋಗ್ಯದ ಕಡೆ ಗಮನ ಜಾಸ್ತಿ ಕೊಡಿ. ನನಗೇನಮ್ಮ ಆಗುತ್ತೆ, ಗುಂಡ್ಕಲ್ ತರ ಗಟ್ಟಿಯಾಗಿದ್ದೀನಿ ನೋಡ್ಬೇಕಾದ್ರೆ. ಒಂಥರ ನನಗೆ ಹೀಗಾಗಿದ್ದು ಒಳ್ಳೇದಾಯ್ತು ಅಂತ ಅನ್ನಿಸ್ತಿದೆ. ಏನ್ ಹೇಳ್ತಿದ್ದೀರಾ ಅಂಕಲ್? ನನಗೆ ಆರೋಗ್ಯ ತಪ್ಪಿದಾಗ ನನ್ನ ಹೆಂಡತಿ, ಮಗಳು, ತಂಗಿ, ಅಳಿಯಂದ್ರು ಎಷ್ಟು ಸಹಕಾರ ಕೊಟ್ಟರು ಗೊತ್ತಾ? ಅವ್ರು ತೋರಿಸಿದ ಕಾಳಜಿಯಿಂದಾನೆ ನನ್ನ ಜೀವ ಉಳಿದಿದ್ದು. ಅಷ್ಟೇ ಅಲ್ಲ, ಇವತ್ತು ಎಲ್ಲರ ಜೊತೆ ಖುಷಿಯಿಂದ ಕಾಲ ಕಳೀತಿದ್ದೀನಿ. ಇದಕ್ಕಿಂತ ಬೇಕಾ? ಅದೇನೋ ನಿಜಾನೇ ಅಂಕಲ್, ಆದ್ರೆ ಆರೋಗ್ಯ ಸರಿ ಇಲ್ದಿದ್ದೆ ಒಳ್ಳೇದಾಯ್ತು ಅನ್ಕೋಬೇಡಿ. ನೀವ್ ಮಾಡಿದ ಪುಣ್ಯನೋ ಏನೋ, ಸರಿಯಾದ ಸಮಯಕ್ಕೆ ಎಲ್ರು ನಿಮ್ಮನ್ನ ಹಾಸ್ಪಿಟ್ಲಿಗೆ ಸೇರಿಸಿ ಬೇಗ ಹುಷಾರಾಗೋ ಹಾಗೆ ಮಾಡಿದ್ದಾರೆ. ಇನ್ ಮುಂದೆ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಆಗ್ಲಮ್ಮ. ಪೊಲೀಸಪ್ಪ, ಬರೀ ನಾವಲ್ಲ, ನರಸಿಂಹಣ್ಣ, ರಾಹುಲ್ ಅಣ್ಣ ಅವರು ಆಸ್ಪತ್ರೆಯಲ್ಲಿ ಇದ್ರಲ್ವಾ? ಹಾ, ಹೌದು ಹೌದು, ಅವರಿಬ್ರು ಇದ್ರು. ಮತ್ತೆ ಅವ್ರ ಬಗ್ಗೆನೂ ಹೇಳ್ಬೇಕಲ್ವಾ? ನಮ್ಮ ಮನೆಯಲ್ಲಿ ರಾಹುಲ್ ಅಂತ ಒಬ್ರು ನಮ್ಮ ಊರಿನ ಸ್ಕೂಲ್